ಅದ್ದೂರಿಯಾಗಿ ನಡೆದ ವಡ್ಡಗೆರೆ ವೀರನಾಗಮ್ಮ ದೇವಿಯ ಲಕ್ಷ ದೀಪೋತ್ಸವ. ಸಾವಿರಾರು ಭಕ್ತರು ಆಗಮಿಸಿ ತಾಯಿಯ ಅಲಂಕಾರ ಕಣ್ತುಂಬಿಕೊಂಡರು. ಕೊರಟಗೆರೆ ತಾಲೂಕಿನ ಕಸಾಬಾ ಹೋಬಳಿಯ ವಡ್ಡಗೆರೆ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಮ್ಮಾಜಿ ಎಂದೇ ಪ್ರಖ್ಯಾತವಾಗಿರುವಂತಹ ವೀರನಾಗಮ್ಮ ದೇವಾಲಯದಲ್ಲಿ ಅದ್ದೂರಿಯಾಗಿ ದೀಪ ಅಲಂಕಾರಗಳಿಂದ ಕಂಗೊಳಿಸುತ್ತಿದ್ದವು. ಈ ದೇವಾಲಯವು ಸುಮಾರು 850 ವರ್ಷಗಳ ಇತಿಹಾಸವುಳ್ಳ ಪುರಾತನ ದೇವಾಲಯವಾಗಿದೆ. ದೀಪೋತ್ಸವಕ್ಕೆ ಚಾಲನೆ ನೀಡಿದ ಕುಂಚಿಟಿಗ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಹನುಮಂತನಾಥ ಸ್ವಾಮೀಜಿ ಮತ್ತು ಮುರಳೀಧರ ಹಾಲಪ್ಪ ಹಾಗೂ ಕ್ಷೇತ್ರದ ಶಾಸಕರು ಗೃಹಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್, ಆಪ್ತ ಸಹಾಯಕ ನಾಗಣ್ಣನವರು ದೀಪ ಹಚ್ಚುವುದರ ಮೂಲಕ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ವಡ್ಡಗೆರೆ ವೀರನಾಗಮ್ಮ ದೇವಸ್ಥಾನ ಪುರಾತನ ದೇವಾಲಯವಾಗಿದ್ದು, ನಮ್ಮ ರಾಜ್ಯ ಹೊರತುಪಡಿಸಿ ಆಂಧ್ರ, ಕೇರಳ, ಮಹಾರಾಷ್ಟ್ರ, ತೆಲಂಗಾಣ ಸೇರಿದಂತೆ ಇನ್ನಿತರ ರಾಜ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳಿದ್ದಾರೆ. ಕಡೆ ಕಾರ್ತಿಕ ಮಾಸ ಸೋಮವಾರದ ಪ್ರಯುಕ್ತವಾಗಿ ಲಕ್ಷ ದೀಪೋತ್ಸವವನ್ನು ದೇವಾಲಯದ ಕಾರ್ಯಕಾರಿ ಮಂಡಳಿಯವರು ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನ ಏರ್ಪಡಿಸಿದರು. ಈ ಸಂದರ್ಭದಲ್ಲಿ ಬಾವಿಮನೆ ವೀರನಾಗಮ್ಮ, ಶಿವಕುಮಾರ ಸ್ವಾಮೀಜಿ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ವಸಂತ್, ಸದಸ್ಯರಾದ ಸಂತೋಷ್, ಗೌರೀಶ್, ಗೌರಿಶಂಕರ್, ನರೇಂದ್ರ ಬಾಬು, ವೀರಕ್ಯಾತರಾಯ, ಕುಮಾರ್, ಮಂಜುನಾಥ್ ಪಿಡಿ, ರಾಮಚಂದ್ರಯ್ಯ, ಸಿದ್ದರಾಮಣ್ಣ, ಕಟ್ಟೆರಾಜು, ಪುಟ್ಟರಾಜು, ಲಿಂಗರಾಜು, ಮಂಜಣ್ಣ ಸೇರಿದಂತೆ ಎಲ್ಲ ಗ್ರಾಮ ಪಂಚಾಯಿತಿ ಮಾಜಿ ಹಾಲಿ ಅಧ್ಯಕ್ಷರು, ಸದಸ್ಯರು, ಗ್ರಾಮಸ್ಥರು, ಭಕ್ತಾದಿಗಳು ದೀಪೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ನ್ಯೂಸ್ ಬ್ಯೂರೋ, ರಾಜಮುದ್ರಿ ನ್ಯೂಸ್, ಧ್ವನಿ ನಿಮ್ಮದು, ಜಾಲ ನಮ್ಮದು. ಪ್ರಸಿದ್ಧವಾದಂಥ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಸಂಜೆಯ ಕಾರ್ತಿಕ ದೀಪೋತ್ಸವ ಈ ಪವಿತ್ರ ಕಾರ್ಯಕ್ರಮದಲ್ಲಿ ತಾಲೂಕಿನ ದಂಡಾಧಿಕಾರಿ ಅಂತ ತಹಶೀಲ್ದಾರ್ ಮಂಜುನಾಥ್ರವರು, ನಮ್ಮ ಗೃಹ ಸಚಿವರ ವಿಶೇಷ ಕರ್ತವ್ಯದಂಥ ಡಾಕ್ಟರ್ ನಾಗಣ್ಣವರು, ಮುರಳೀಧರ ಹಾಲಪ್ಪನವರು, ಗ್ರಾಮ ಪಂಚಾಯತಿ ಭಾಗದ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಪಟ್ಟದ ಪೂಜಾರು ಮತ್ತು ಆಸ್ತಿಕ ಸದ್ಭಕ್ತರು ಮತ್ತೆಲ್ಲ ಸಹಕಾರದಿಂದ ಇವತ್ತು ದೀಪೋತ್ಸವ ಅರ್ಥಪೂರ್ಣವಾಗಿ ಜರುಗಿದೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ತಾಯಿ ವೀರನಾಗಮ್ಮನ ಇತಿಹಾಸ ಸುಮಾರು 850 ವರ್ಷಕ್ಕಿಂತ ಅಧಿಕ ಇತಿಹಾಸವಾದ ಈ ಪುಣ್ಯಕ್ಷೇತ್ರ ತಮಿಳುನಾಡು, ಆಂಧ್ರ, ಕೇರಳ, ಮಹಾರಾಷ್ಟ್ರ, ಕರ್ನಾಟಕ ಸುಮಾರು 5 ಸ್ಟೇಟಿನಲ್ಲೂ ಕೂಡ ಭಕ್ತಾದಿಗಳಿಗೆ ನಡ್ಕೊಳ್ತಾ ಇದ್ದಾರೆ. ವರ್ಷವೂ ಕೂಡ ವಿಭಿನ್ನ ರೀತಿಯಲ್ಲಿ ಇವತ್ತು ಕಾರ್ಯಕ್ಷೇತ್ರಗಳು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾರೆ. ಆಸ್ತಿಕ ಸಂಪತ್ತು ಈ ಭಾಗದಲ್ಲಿ ಈ ಕ್ಷೇತ್ರ ಇನ್ನೂ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮೆಲ್ಲರ ತನುಮಣ್ಣನ ಸಹಾಯವನ್ನು ಸಹಕಾರ ನೀಡಿ ಪುಣ್ಯಕ್ಷೇತ್ರದ ಎಲ್ಲ ವರ್ಗದವರು ಕೂಡ ತಾಯಿ ಆಶೀರ್ವಾದ ಸಿಗಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸುತ್ತಾರೆ. ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಕಾರ್ತಿಕ ಸೋಮವಾರ ವಿಜೃಂಭಣೆಯಿಂದ ಸಹಸ್ರಾರು ಜನಗಳ ಉಪಸ್ಥಿತಿಯಲ್ಲಿ ನಡೆಯುವಂಥ ಕಾರ್ಯಕ್ರಮ ಶಿಸ್ತುಬದ್ಧವಾಗಿ ಇಷ್ಟು ವ್ಯವಸ್ಥಿತವಾಗಿ ನಡೀತಾ ಇದೆ. ಸಂಪೂರ್ಣ ಆಡಳಿತ ಸಾಮಾನ್ಯ ಜನಗಳ ಜೊತೆ, ಭಕ್ತಾದಿಗಳ ಜೊತೆ ಇರಬೇಕು ಅಂತೇಳಿ ಎಲ್ಲರ ಒತ್ತಾಸೆ. ಸರ್ಕಾರವೂ ಅದಕ್ಕೆ ಸ್ಪಂದಿಸುತ್ತೆ ಅಂತ ನಮ್ಮ ಆಶಾಭಾವನೆಯಿಂದ ಪ್ರತಿಯೊಬ್ಬರಿಗೂ ಶುಭ ಕಾಮನೆಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೀವಿ. ತಾಯಿಯ ಆಶೀರ್ವಾದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮಹಾಸಂಸ್ಥಾನದ ಪೀಠಾಧಿಪತಿಗಳ ಶ್ರೀ ಹನುಮಂತನಾಥ ಸ್ವಾಮೀಜಿಗಳ ಪಾದವನ್ನು ನಮಸ್ಕರಿಸಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಿರುವ ನಮ್ಮ ನಾಗಣ್ಣ ಸ್ಪೆಷಲ್ ಆಫೀಸರ್ ಅವರು ಹಾಗೂ ನಮ್ಮ ಮುರಳೀಧರ ಹಾಲಪ್ಪ ಅವರು ಹಾಗೂ ನಮ್ಮ ದೇವಸ್ಥಾನದ ಅರ್ಚಕರು ಹಾಗೂ ಎಲ್ಲ ಸಮಿತಿಯ ಸದಸ್ಯರು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಒಳಗೊಂಡಂತೆ ಈ ಒಂದು ಕಾರ್ಯಕ್ರಮವನ್ನು, ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಒಂದು ಮಾದರಿಯ ರೀತಿಯಲ್ಲಿ ಎಲ್ಲರನ್ನೂ ಭಾಗಿಯಾಗಿ ಮಾಡಿರುವುದು ತಾಲೂಕು ಆಡಳಿತಕ್ಕೆ ಒಂದು ಯಶಸ್ಸನ್ನು ತಂದುಕೊಟ್ಟಿದೆ. ಅದೇ ರೀತಿಯಾಗಿ ಎಲ್ಲ ಸಾರ್ವಜನಿಕರಿಗೆ ತಾಯಿ ಆರೋಗ್ಯ, ಆಯುಷ್ಯು ಎಲ್ಲ ಕೊಟ್ಟು ಜನರಿಗೆ ಒಳ್ಳೇದು ಮಾಡಿ ಹಾಗೂ ನಮ್ಮ ಕ್ಷೇತ್ರದ ಶಾಸಕರು, ರಾಜ್ಯದ ಗೃಹ ಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಪರಮೇಶ್ವರ್ ಸಾಹೇಬರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ.
ಎಲ್ಲ ಸಮಸ್ತ ನಾಗರಿಕರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ವಡಗೇರೆ ಗ್ರಾಮ ಪಂಚಾಯತಿ ವಡಗೇರೆ ಗ್ರಾಮದಲ್ಲಿ ಅಮ್ಮಾಜಿಗಿನ ದೇವಸ್ಥಾನ ಪ್ರತಿ ವರ್ಷದಂತೆ ಕಾರ್ತಿಕ ಮಾಸದ ಪ್ರಯುಕ್ತ ಕಡೆ ಕಾರ್ತಿಕದಂದು ದೀಪೋತ್ಸವ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ಹಾಗೂ ಭಕ್ತಾದಿಗಳು ಹಾಗೂ ಎಲ್ಲ ತಾಲೂಕು ಗ್ರಾಮ ಪಂಚಾಯತಿ ವತಿಯಿಂದ ಹಮ್ಮಿಕೊಂಡಿದ್ದು ಇವತ್ತು ಭಾಳ ವಿಶೇಷವಾಗಿ ಇವತ್ತು ಅದ್ದೂರಿಯಿಂದ ಇದು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಹಾಗೂ ಸಂಜೆ 6 ಗಂಟೆಯಿಂದ 7 ಗಂಟೆವರೆಗೂ ದೀಪೋತ್ಸವ ಕಾರ್ಯಕ್ರಮ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಸುಮಾರು ವರ್ಷಗಳು ನಡೆದುಕೊಂಡು ಬಂದಿದೆ. ಇದೇ ರೀತಿ ಈ ರೀತಿ ತಹಸೀಲ್ದಾರ್ ಅವರ ಸಹಕಾರದಿಂದ ಭಕ್ತಾದಿಗಳು ಪಟ್ಟಪೂಜಾರು ಎಲ್ಲ ವಡಗೇರೆ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಸ್ಥರನ್ನು ಈ ಸಹಕಾರದಿಂದ ಭಾಳ ಅಭಿವೃದ್ಧಿಯಾಗಿ ಪ್ರತಿ ವರ್ಷ ಇದೇ ರೀತಿ ನಡೆಯುತ್ತೇವೆ. ಅಮ್ಮಾಜಿನ ಸಾಧಿಸ್ಕೊಂತ ಅಮ್ಮಾಜಿ ವೀರನಾಗಮ್ಮ ತಾಯಿ ಎಲ್ಲ ಭಕ್ತಾದಿಗಳು ಒಳ್ಳೆಯದಾಗಿ ಮಾಡಿ ರೈತರುಗಳಿಗೆ